ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಬ್ರು ಒಂದು ಮಾತಾಡ್ಲಿಲ್ಲ ತಿರ್ಕೊಂಡು ನನಗೆ, ಒಬ್ರು ಒಂದು ಮಾತಾಡ್ಲಿಲ್ಲ. ಎಲ್ಲ ನನ್ನ ಶ್ರಮನ ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ಜೊತೆ ನಿಂತ್ಕೊಂಡ್ರು. ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೂಲೆಯ ಹುಡುಗ, ನನ್ನ ತಮ್ಮ, ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಜೊತೆ ಹುಟ್ಟಿದ. ನನ್ನೆಲ್ಲ ನೋವುಗಳು, ನನ್ನೆಲ್ಲ ಕಿರ್ಚಾಟಗಳು ಅರ್ಚಾಟಗಳು ಸಹಿಸ್ಕೊಂಡು ಏನಾದ್ರೂ ಆಗ್ಲಿ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು. ಆ್ಯಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ, ತುಂಬ ಡೆಡಿಕೇಶನ್ ಇರುವಂಥ. 6 ಗಂಟೆಗೆ ಸೆಟ್ಗೆ ಅಂದ್ರೆ 6 ಗಂಟೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬ ಒಳ್ಳೆ ನಟಿ, ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಮ್ಮ ವಿನೋದ್ ಅವ್ರ ವೈಫ್ ಇದ್ದಾರೆ, ಒಂದು ಅದ್ಭುತವಾದ ಸಂದರ್ಭ. ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್. ದೇವು ಅಂಡ್ ಶಶಿ ಅವರು, ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ. ನಾನು ಬದುಕಿರೋವರೆಗೂ ನಿಮ್ಮ ಜೊತೆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ, ಈ ವೇದಿಕೆ ಸೆಟ್ ಆಗಿದೆ. ಇಲ್ಲಿ ಮಂಜು ಅವರಾಗಲಿ ಪ್ರತಿಯೊಬ್ಬರಿಗೂ ನಾನು ನೆನೆಸ್ಕೋತೀನಿ. 1000 ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ನಾನು ಸಿನಿಮಾಗೋಸ್ಕರ ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಾಫರ್ ಆಗಿ ಬೆಳೀಲಿ. ಯಾಕೆ ಹೊರಗಡೆಯಿಂದನೇ ಕರ್ಕೊಂಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್ ಅವರು ಅಷ್ಟೇನೆ, ಎಲ್ಲರೂ ಅಷ್ಟೇನೆ. ಪಾಪ DOP ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ. ಪೇಮೆಂಟ್ಗೋಸ್ಕರ ಒಬ್ರು ಕೆಲಸ ಮಾಡಲಿಲ್ಲ, ಕೊಟ್ಟಿದ್ದು ತಗೊಂಡಿದ್ದಾರೆ. ಆದ್ರೆ ಈ ಸಿನಿಮಾ ಗೆಲ್ಲರಪ್ಪ, ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ. 100% ಈ ಸಿನಿಮಾ ಮಾದೇವನ್ ಸನ್ನಿಧಿಲಿ, ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನ್ಗೆ ತುಂಬ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರು ಹೇಳಿದಂಥ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ. ನಾನು ಪ್ರಕೃತಿ ನಂಬೋನು, ಹರಿಸೋ ಸಮಯ. ಬಡವರಾಸ್ಕಲ್ ಹೆಂಗೆ ಗೆದ್ದಿತ್ತು, ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ, ನೇಚರೇ ಜೊತೆಗಿದೆ ಕಣೋ ಅಂತ. ಹಾಗೆ ಬಡವರಾಸ್ಕಲ್ ಗೆಲ್ತು, ಆಮೇಲೆ ಅಯೋಗ್ಯ ಗೆಲ್ತು ನನಗೆ. ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ, ಗೆದ್ಕೊಂಬತ್ತೀವಿ ನಡಿ ಅಂತ. ಅವತ್ತು ಗೆದ್ಕೊಂಬಂದೆ. 1-2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ. ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಇಷ್ಟೇ ಮಾತು, ಇನ್ನೇನು ಜಾಸ್ತಿ ಮಾತಾಡಲ್ಲ, ಹೆದರ್ಕೊಬೇಡಿ. ಕೂಲಾಗಿರಿ, ಎಲ್ಲ ನನ್ನೇ ನೋಡ್ತಿದ್ರು ಗುರಾಯಿಸ್ಕೊಂಡು. ಗೊತ್ತಾಯ್ತು ಜಗ್ಗಿ, ಆಯ್ತು ಕೂಲಾಗಿರೋ. ಲೋಕಿ ಆಯ್ತು, ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್. ಕೂಲಾಗಿರಿ, ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ. ನಿಮ್ಮ ಸತೀಶ್, ನೀವು ಹೆಂಗೆ ಪ್ರೀತಿಯಿಂದ ಹೋಗ್ತಾ ಕ್ಯಾರವನ್ಗಳನ್ನ ಬರ್ತೀರೋ, ಓಡ್ಕೊಂಬತ್ತೀರೋ, ಹಿಂದೆ ಫೋನ್ ಮಾಡ್ತಿರೋ, ನನಗೆ ಎಲ್ಲ ಮಾಡ್ತೀರೋ. ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ. ತಲೆ ತಿನ್ನಕ್ಕೆ ಮಾತ್ರ ಫೋನ್ ಮಾಡೋದಲ್ಲ, ಈಗ ಪ್ರಮೋಷನ್ ಟೈಮ್ ಇದು. ನಾನು ಫೋನ್ ಮಾಡ್ತೀನಿ ಈಗ, ಯಾಕೆ ಮಾಡ್ತಾ ಇಲ್ಲ ಅಂತ. ಯಶೋಧ ಕೇಳಿಸ್ತಾ ಇದೆಯಾ? ಬರೀ ಈವೆಂಟ್ಗೆ ಫೋನ್ ಮಾಡೋದಲ್ಲ ಸಾರ್, ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ಅದು ಬೇರೆ ಡೈಲಾಗ್ ಬೇರೆ ಹೊಡಿತೀರ ನನಗೆ. ಏನ್ ಡೈಲಾಗು? ಈಗೇನು ಬರ್ತೀರಾ ಇಲ್ವೋ ನೀವು ಅಂತ ನನಗೆ ಡೈಲಾಗ್ ಹೊಡಿಯೋದು ಯಶೋಧ. ಇವನ್ ಜಗ್ಗಿ ಒಂದು ಅವಾಜು, ಇವನ ಲೋಕಿ ಒಂದು ಅವಾಜು, ಅವನ ಆನಂದ ಒಂದು ಅವಾಜು, ಎಲ್ಲರೂ ನನಗೆ ಅವಾಜು ನನಗೆ. ಅಷ್ಟೇ. ನೀವು ನಿಂತ್ಕೊಳ್ಳಿ, ನಿಮ್ಮ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ, ಆಮೇಲೆ ನೋಡಿ 100% ಕ್ವಾಲಿಟಿ ಬೇರೆ ರೇಂಜ್ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ. ಐ ಲವ್ ಯು ಆಲ್. ಥ್ಯಾಂಕ್ ಯು. ಒಳ್ಳೆ ಟೈಮ್ ಇವತ್ತು. ನನ್ನ ಎಲ್ಲ ಗೆಳೆಯರು, ಮೀಡಿಯಾದವರು ಮತ್ತೆ ಎಲ್ಲ ದೊಡ್ಡವರು. ಅಂಡ್ ನಮ್ಮ ಸಪ್ತಮಿ ಅವರ ತಂದೆ ತಾಯಿ ಬಂದಿದ್ದಾರೆ, ಬ್ಯೂಟಿಫುಲ್ ಪರ್ಸನ್ಸ್ ಅವರು. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ.